ಇವತ್ತಿನ ವಿಡಿಯೋದಲ್ಲಿ ನಾನು ಬೇಕರಿಯಲ್ಲಿ ಸಿಗುವಂತಹ ಎಗ್ಲೆಸ್ ರವಾ ಕೇಕನ್ನು ಮಾಡ್ತಾ ಇದ್ದೀನಿ. ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು. ಈ ಕೇಕಿನ ಕಲರ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ, ಟೆಕ್ಸ್ಚರ್ ನೋಡಿ ತುಂಬಾನೇ ಸಾಫ್ಟ್ ಆದಂಥ ಕೇಕ್ ರೆಡಿ ಆಗುತ್ತೆ. ಮನೆಯಲ್ಲಿರುವಂತಹ ಕಡಿಮೆ ಸಾಮಾನಿನಿಂದ ಈ ಕೇಕನ್ನು ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಈಗ ನಾನು ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಅಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಸಕ್ಕರೆ ಪುಡಿಯನ್ನು ಹಾಕೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನೀವು ಎಣ್ಣೆ ಬದಲಿಗೆ ತುಪ್ಪನೂ ಹಾಕ್ಕೊಳ್ಬಹುದು. ತುಪ್ಪ ಟೇಸ್ಟ್ನು ಈ ಕೇಕಿನ ಒಳಗೆ ತುಂಬ ಸರಿಯಾಗಿ ಬರುತ್ತೆ. ಈಗ ನಾವು ಇದನ್ನ ಸರಿಯಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರಿನಲ್ಲಿರುವಂತ ಎಲ್ಲ ಗಂಟುಗಳನ್ನ ಈ ತರ ಮಿಕ್ಸ್ ಮಾಡೋದ್ರಿಂದ ಸರಿಯಾಗಿ ಮಿಕ್ಸ್ ಆಗುತ್ತೆ. ಒಂದು ಕಪ್ ಅಷ್ಟು ಹಾಲನ್ನ ತಗೊಂಡಿದ್ದೀನಿ. ಹಾಲನ್ನ ಹಾಕ್ಬಿಟ್ಟು ಸ್ವಲ್ಪ ನಾವೀಗ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಇದಕ್ಕೆ 1 ಕಪ್ ಅಷ್ಟು ಸಣ್ಣನ ರವೆಯನ್ನು ಹಾಕೋತಾ ಇದ್ದೀನಿ. ನೀವು ಸಣ್ಣನ ರವೆನೇ ಯೂಸ್ ಮಾಡಿ. ಇದಕ್ಕೆ ರವೆ ಹಾಕ್ಬಿಟ್ಟು ಇದನ್ನ ಸರಿಯಾಗಿ ನಾವೀಗ ಕಲಿಸ್ಕೊಳ್ಬೇಕು. ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಇದನ್ನ ಅರ್ಧ ಗಂಟೆವರೆಗೂ ನೆನೆಯೋದಕ್ಕೆ ಬಿಡಬೇಕು. ಸರಿಯಾಗಿ ನೆಂದ್ರೆ ಕೇಕ್ನು ಸರಿಯಾಗಿ ಬರುತ್ತೆ. ಈಗ ಅರ್ಧ ಗಂಟೆ ಆಗಿದ್ಮೇಲೆ ನೋಡಿ ನಾನು ತೆಗೆದು ನೋಡ್ತಾ ಇದ್ದೀನಿ. ರವೆ ಸರಿಯಾಗಿ ನೆಂದಿದೆ ಮತ್ತು ನೋಡಿ ಸ್ವಲ್ಪ ಗಟ್ಟಿನೂ ಆಗಿಬಿಟ್ಟಿದೆ. ಈಗ ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸ್ಟ್ರೈನರನ್ನು ಇಟ್ಕೋತಾ ಇದ್ದೀನಿ. ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೀವು ಮೈದಾನು ಯೂಸ್ ಮಾಡ್ಕೊಳ್ಬಹುದು. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಸರಿಯಾಗಿ ಜರಡಿಯನ್ನು ಹಿಡ್ಕೊಳ್ಬೇಕು. ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ನೀವು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಇಲ್ಲಿ ಒಂದು ರೌಂಡ್ ಶೇಪ್ ಕೇಕ್ ಟೀನನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸ್ಕ್ವೇರ್ ಶೇಪಲ್ಲಿ ಇದ್ದರೆ ನೀವು ತೊಗೊಳ್ಬಹುದು. ನಾನಿಲ್ಲಿ ಇದನ್ನು ಎಣ್ಣೆ ಮತ್ತು ಹಿಟ್ಟಿನಿಂದ ಗ್ರೀಸ್ ಮಾಡ್ಕೊಂಡಿದ್ದೀನಿ. ನೀವು ಬಟರ್ ಪೇಪರ್ನೂ ಹಾಕ್ಕೊಳ್ಬಹುದು. ಈಗ ನಾನು ರೆಡಿ ಮಾಡ್ಕೊಂಡಿರುವಂಥ ಬ್ಯಾಟರನ್ನು ಟಿನ್ನಿನೊಳಗೆ ಹಾಕ್ಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡ್ಬಿಟ್ಟು 1-2-3 ಸಲ ನೀವು ಈ ಕೇಕ್ ಟಿನ್ನನ್ನು ಟ್ಯಾಪ್ ಮಾಡ್ಕೊಳ್ಬೇಕು. ಅಂದರೆ ಕೇಕ್ ಒಂದು ಸಮನೆ ಬೇಯುತ್ತೆ. ನಾನು ಒಂದು ಪಾತ್ರೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ನೀವು ಈ ಕೇಕನ್ನು ಕುಕ್ಕರ್ನಲ್ಲಿ ಅಥವಾ ಓವನ್ನಲ್ಲಿಯೂ ಮಾಡ್ಕೊಳ್ಬಹುದು. ಈಗ ನೋಡಿ 5 ನಿಮಿಷ ನಾನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ಈಗ ಇದರೊಳಗೆ ನಾವು ಒಂದು ಸ್ಟ್ಯಾಂಡನ್ನು ಇಟ್ಕೋತಾ ಇದ್ದೀನಿ. ಸ್ಟ್ಯಾಂಡ್ ಅಥವಾ ಏನಾದರೂ ಬಟ್ಲ ಯಾವುದನ್ನು ಇಟ್ಕೊಂಡ್ಬಿಟ್ಟು ಈ ಕೇಕನ್ನು ಬೇಯಿಸ್ಕೊಳ್ಬಹುದು. ಈಗ ಒಂದು ಸ್ಟ್ಯಾಂಡನ್ನು ಇಟ್ಬಿಟ್ಟು ನಾನು ರೆಡಿ ಮಾಡ್ಕೊಂಡಿರುವಂತಹ ಕೇಕ್ ಟಿನ್ನನ್ನು ನಿಧಾನವಾಗಿ ಇಟ್ಕೊಳ್ಬೇಕು. ಪಾತ್ರೆ ಬಿಸಿ ಇರುತ್ತೆ. ಇಟ್ಕೊಂಡ್ಬಿಟ್ಟು ಇದ್ರ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ನೀವು ಒಂದು 35-40 ನಿಮಿಷ ಇಸ್ಕೊಳ್ಳಿ. ಕೇಕ್ ರೆಡಿ ಆಗುತ್ತೆ. ಓವನ್ನಲ್ಲಿಯೂ ಇಷ್ಟೇ ಟೈಮ್ ಹಿಡಿಯುತ್ತೆ. ನೀವು 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ಕೇಕನ್ನು ಬೇಕ್ ಮಾಡ್ಕೊಳ್ಬಹುದು. ಈಗ ನೋಡಿ ನಾನು ಒಂದು 35 ನಿಮಿಷ ಆಗಿದ್ಮೇಲೆ ತೆಗೆದು ನೋಡ್ತಾ ಇದ್ದೀನಿ. ನಾವು ಕೇಕ್ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು. ನಾನೊಂದು ಚಾಕು ಹೆಲ್ಪ್ನಿಂದ ಇದನ್ನು ಈ ಥರ ಹಾಕಿ ನೋಡಿದಾಗ ಕ್ಲೀನಾಗಿ ಬರಬೇಕು. ಅಂದರೆ ಕೇಕ್ ಬೆಂದಿದೆ ಅಂತ ತಿಳ್ಕೊಳ್ಳಿ. ಸೈಡ್ನಲ್ಲಿ ಹಾಕಿ ನೋಡಿ. ಈಗ ಇದನ್ನು ಒಂದು 30 ನಿಮಿಷ ತಣ್ಣಗಾಲಕ್ಕೆ ಬಿಡಬೇಕು. ಆಮೇಲೆ ಕೇಕನ್ನು ತೆಕ್ಕೊಳ್ಳಿ. ಬಿಸಿ ಇದ್ದಾಗ ತೆಕ್ಕೊಂಡ್ರೆ ಕೇಕ್ ಮುರಿದು ಬಿಡುತ್ತೆ. ತಣ್ಣಗಾಗಿದ್ಮೇಲೆ ಈ ಕೇಕನ್ನು ಸೈಡ್ಲಿಂದ ಈ ಥರ ನೀವು ಬಿಡಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ತೆಕ್ಕೋತಾ ಇದ್ದೀನಿ. ಈ ಥರ ಸ್ವಲ್ಪ ಇದ್ರ ಮೇಲೆ ತಟ್ಕೊಳ್ಳಿ. ನೋಡಿ ಈಸಿಯಾಗಿ ಈ ಕೇಕ್ ಬರುತ್ತೆ. ಕೇಕಿನ ಕಲರ್ ನೋಡಿ ಎಲ್ಲ ಕಡೆಯಿಂದ ಎಷ್ಟು ಸರಿಯಾಗಿ ಬಂದಿದೆ ಮತ್ತು ತುಂಬಾನೇ ಸಾಫ್ಟ್ ಆದಂಥ ಕೇಕ್ ರೆಡಿ ಆಗುತ್ತೆ. ಈ ಕೇಕನ್ನು ನಾನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಬೇಕರಿಯಲ್ಲಿ ಸಿಗುತ್ತೆ ಅಲ್ಲ ಸ್ಕ್ವೇರ್ ಶೇಪ್ನಲ್ಲಿ ಸಣ್ಣ ಸಣ್ಣ ಪೀಸಸಲ್ಲಿ ಆ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕೇಕನ್ನು 3-4 ದಿನ ಇಟ್ಕೊಂಡು ತಿನ್ಕೊಳ್ಬಹುದು, ಕೆಡೋದಿಲ್ಲ. ಮಕ್ಕಳ ಟಿಫಿನ್ನಲ್ಲಿ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಹೆಲ್ದಿ ಆದಂಥ ಆಪ್ಷನ್. ಇದರೊಳಗೆ ನಾವು ರವಾ ಮತ್ತು ಗೋಧಿ ಹಿಟ್ಟನ್ನು ಹಾಕಿದ್ದೀವಿ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಕೇಕ್. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ.